ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಚುರುಮುರಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಚುರುಮುರಿ ಒಗ್ಗರಣೆಗೆ ಇಲ್ಲಿ ಕಡಲೆ ಬೀಜ ಅಂದರೆ ಶೇಂಗಾ, ಪುಟಾಣಿ, ಕೊಬ್ಬರಿ, ಒಣ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಒಂದು 5 ಕಡ್ಡಿಯಷ್ಟು ಕರಿಬೇವು ಬೇಕಾಗುತ್ತೆ. ಹಾಗೆ ಚುರುಮುರಿ ಬೇಕಾಗುತ್ತೆ. ಚುರುಮುರಿನ ಫುಲ್ ಕ್ಲೀನ್ ಮಾಡಿ ಇಟ್ಕೋಬೇಕು, ಇಲ್ಲ ಅಂದರೆ ಅದರಲ್ಲೆಲ್ಲ ಕಡ್ಡಿ ಕಸರು ಇರುತ್ತೆ. ಹಾಗಾಗಿ ಇವಾಗ ಕ್ಲೀನ್ ಮಾಡಿ ಇಟ್ಕೋಬೇಕು. ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಿಮಗೆ ಎಣ್ಣೆನೂ ಜಾಸ್ತಿ ಬೇಕು ಚುರುಮುರಿಗೆ ಅಂತಂದರೆ ಎಣ್ಣೆನೂ ಕೂಡ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಅದಾದಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಚುರುಮುರಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಒಂದು ಬೌಲಷ್ಟು ಎಣ್ಣೆ ಬೇಕಾಗುತ್ತೆ. ಹಾಗಾಗಿ ಒಂದು ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಾದಮೇಲೆ ಇದಕ್ಕೆ ನಾನು ಶೇಂಗಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಶೇಂಗಾ ಜೊತೆಗೇ ಪುಟಾಣಿ ಕೂಡ ಬಿತ್ತು. ಅಲ್ಲಿ ಎಲ್ಲ ಸೈಡಲ್ಲೇ ಇಟ್ಟಿದ್ನಲ್ಲ, ಹಾಗಾಗಿ ಒಂದು ಹಾಕ್ಕೊಳ್ಳುವಾಗ ಒಂದು ಬಿಟ್ಬಿಡ್ತು. ಹಾಗೆ ಚೆನ್ನಾಗಿ ಎಣ್ಣೆಲಿ ಶೇಂಗಾನ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 2 ನಿಮಿಷ ಫ್ರೈ ಆದಮೇಲೆ ಇವಾಗ ಪುಟಾಣಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಇವು ಎರಡೂ ಫ್ರೈ ಮಾಡ್ಕೋಬೇಕು. ಮೇನ್ ಇದೆ, ಹೊತ್ತಿಸ್ಬಾರ್ದು. ಇದನ್ನ ಹೊತ್ತಿಸಿದ್ರೆ ಟೇಸ್ಟೇ ಬೇರೆ ಬರುತ್ತೆ ಯಾವುದೇ ಆಗಲಿ ಅಡುಗೆ. ಹಾಗೆ ಈಗ ಶೇಂಗಾ ಮತ್ತು ಪುಟಾಣಿ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ಹಾಗೆ ಇವಾಗ ಇದನ್ನ ಫ್ರೈ ಮಾಡ್ಕೊಂಡು ತೆಗೆದಾದ್ಮೇಲೆ ನಿಮಗೆ ಒಣ ಕೊಬ್ಬರಿ ಬೇಡ, ನಮಗೆ ಡ್ರೈ ಫ್ರೂಟ್ಸ್ ಬೇಕು ಅಪ್ಪ ಅಂತಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಅಥವಾ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು. ಇವಾಗ ಅದೇ ಎಣ್ಣೆಗೆ ಒಂದು ಸ್ವಲ್ಪ ನಿಂತು ಕಾಯಿಸ್ಕೊಂಡು ಅದೇ ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಒಣ ಕೊಬ್ಬರಿ ತೊಗೊಂಡಿದ್ನಲ್ಲ ಆ ಒಣ ಕೊಬ್ಬರಿನ ಹಾಕ್ಕೊಂಡು ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ, ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೂಡ ಅದರಲ್ಲಿನ ಹಾಕೋತಾ ಇದ್ದೀನಿ. ನಿಮಗೆ ಏನಾದರೂ ಕೊಬ್ಬರಿ ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಕೊಬ್ಬರಿ ಸ್ಮೆಲ್ಲು ಮತ್ತು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದೆಲ್ಲ ಸ್ಮೆಲ್ಲು ಚೆನ್ನಾಗಿ ಬರ್ತೈತೆ, ಘಮ ಘಮ ಅಂತ. ಇವಾಗ ಎಲ್ಲ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಶೇಂಗಾ ಮತ್ತು ಪುಟಾಣಿನ ಇದರಲ್ಲೇ ಹಾಕ್ಕೊಂಡಿಲ್ಲ, ಅದನ್ನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ, ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕೆಂಪಾಗಿ ಹುರಿದಿದೆ. ಇವಾಗ ಎಣ್ಣೆಲಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಶಿನ, 2ರಿಂದ 2.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆನ ನೀವು ಫ್ಲೇಮ್ನ ಆಫ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಹಾಕ್ಕೊಂಡ ತಕ್ಷಣವೇ ಫ್ಲೇಮ್ನ ಆಫ್ ಮಾಡ್ಕೊಳ್ರಿ, ಇಲ್ಲ ಅಂದರೆ ಹೊತ್ತು ಅದು. ಹಾಗಾಗಿ ಖಾರದ ಪುಡಿ ಹಾಕಿದ್ಮೇಲೆ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು 1-2 ನಿಮಿಷ ಆದಮೇಲೆ ಅಂದರೆ ಬಿಸಿದೇನೆ ಚುರುಮುರಿ ಮೇಲೆ ಹಾಕಿಬಿಡ್ಬೇಕು ಇದನ್ನ. ಇವಾಗ ನೋಡಿ ಬಿಸಿದೇನೆ ಚುರುಮುರಿ ತೊಗೊಂಡಿರ್ತೀವಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಆಮೇಲೆ ಶೇಂಗಾ ಮತ್ತು ಪುಟಾಣಿ ಹುರಿದಿಟ್ಟಿರ್ತೀವಲ್ಲ ಎಣ್ಣೆಲಿ ಅದನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ಅದೇ ಪಾತ್ರೆಯಲ್ಲಿ ಎಲ್ಲ ಹುರಿದಿರ್ತೀವಲ್ಲ ಅದೇ ಪಾತ್ರೆಯಲ್ಲಿ ಎಣ್ಣೆ ಇರುತ್ತೆ ತಳದಲ್ಲಿ, ಅದಕ್ಕೆ ನೀವು ಒಂದು ಸ್ವಲ್ಪ ಚುರುಮುರಿ ಹಾಕ್ಕೊಂಡ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಹಾಗೇ ಮಾಡಿದ್ದು. ಹಾಗೆ ಇವಾಗ ಎಲ್ಲ ಒಗ್ಗರಣೆನೂ ಚುರುಮುರಿ ಮೇಲೆ ಹಾಕ್ಕೊಂಡ್ಬಿಟ್ಟು ಚುರುಮುರಿನ ಕೈ ಆಡಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ಪೂನಲ್ಲಾದರೂ ಕೈ ಆಡಿಸ್ಕೋಬೋದು, ಇಲ್ಲ ಕೈಯಲ್ಲಾದ್ರೂ ಕೈ ಆಡಿಸ್ಕೋಬೋದು. ನಾನಿಲ್ಲಿ ಕೈಯಲ್ಲಿ ಕೈ ಆಡಿಸ್ತಾಯಿಲ್ಲ, ಸ್ಪೂನಲ್ಲಿ ಕೈ ಆಡಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ರೀತಿ ಆಗಿದೆ ಚುರುಮುರಿ. ಹಾಗೆ ಇದಕ್ಕೆ ನೀವು ಬರೀ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ರುಬ್ಕೊಂಡು ಸಕ್ಕರೆ ಪುಡಿನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಯಾಕಂದರೆ ಸಿಹಿ ಖಾರವಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಸಾಯಂಕಾಲ ಟೈಮಲ್ಲಿ ಇದು ಸ್ನ್ಯಾಕ್ಸ್ ಥರ ಟೀ ಜೊತೆಗೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆ ಬಜ್ಜಿ, ಮಿರ್ಚಿ ಮತ್ತು ಸೇವ್ ಖಾರ ಈ ಚುರುಮುರಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಒಗ್ಗರಣೆ ಚುರುಮುರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವ ರೀತಿ ಚುರುಮುರಿ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈ ರೆಸಿಪಿ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.